ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅಯೋಧ್ಯೆ ರಾಮನ ದರ್ಶನ ಮಾಡಿಕೊಂಡು ವಾಪಸ್ ರೂಮ್ಗೆ ಹೋಗಿ ನಾವು ಫ್ರೆಶಪ್ ಆಗಿ ಮತ್ತು ಅಲ್ಲಿಂದ ನಾವು ಹೊರಟ್ವಿ. ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ಮದು ನೈಮಿಷಾರಣ್ಯ. ನೀವು ಅಯೋಧ್ಯೆಯಿಂದ ಡೆಲ್ಲಿಗೆ ಅಥವಾ ಆಗ್ರಾಗೆ ಹೋಗೋ ರೂಟಲ್ಲಿ ನಿಮಗೆ ಮಧ್ಯ ನೈಮಿಷಾರಣ್ಯ ಸಿಗುತ್ತೆ. ಸೊ ನಾವು ಹಾಗೆ ನೈಮಿಷಾರಣ್ಯ ನೋಡೋಣ, ಆದರೆ ಅಲ್ಲೇ ಸ್ಟೇ ಆಗೋಣ ಅಂಥೇಳಿ ನಾವು ನೈಮಿಷಾರಣ್ಯ ಕಡೆ ಹೊರಟ್ವಿ. ನೈಮಿಷಾರಣ್ಯ ಅಯೋಧ್ಯೆಯಿಂದ 220 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾವು ಅಯೋಧ್ಯೆನ ಮಧ್ಯಾಹ್ನನೇ ಹೊರಟ್ವಿ. ಅಯೋಧ್ಯೆ ಮುಗಿಸ್ಕೊಂಡು ಸುಮಾರು ಒಂದು 12 ಗಂಟೆ 12:30 ಆಸುಪಾಸಿನಲ್ಲೇ ನಾವು ಅಯೋಧ್ಯೆಯನ್ನು ಬಿಟ್ವಿ. ಸೊ ನೈಮಿಷಾರಣ್ಯ ಈ ಸಂಜೆ ಅಷ್ಟೇ ನೈಮಿಷಾರಣ್ಯ ರೀಚ್ ಹೋಗಿದ್ದು. ಸೊ ಹಾಗಾಗಿ ನಾವು ನೋಡಿ ನೈಮಿಷಾರಣ್ಯ ಹತ್ರ ರೀಚ್ ಆದ್ವಿ. ನಾವು ಅಲ್ಲೇ ಪ್ಲೇಸಸ್ನ ನಮ್ಮ ಕಾರಲ್ಲೇ ಕವರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟಲ್ಲೇ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮ್ಮ ವೆಹಿಕಲಲ್ಲಿ ಅದೆಲ್ಲ ಪಕ್ಕನೇ ಇದೆ, ಅಲ್ಲೂ ಕೂಡ ದೂರ ಏನಿಲ್ಲ ನಿಮಗೆ ಪ್ಲೇಸಸ್ಸು. ನೈಮಿಷಾರಣ್ಯ ಬಂದು ಒಂದು ಕಾಡಿನ ರೀತಿ ಇದೆ, ನೀವೇ ನೋಡ್ಬೋದು. ಸುತ್ತ ಕಾಡು, ನಿಮಗೆ ಜಾಸ್ತಿ ಮನೆಗಳೇ ಕಾಣಲ್ಲ. ರೋಡ್ ನೋಡ್ತಿದ್ರೆ ಬರೀ ಕಾಡು, ಕಾಡಿನ ಮಧ್ಯೆ ಇರುವಂಥದ್ದು ನೈಮಿಷಾರಣ್ಯ. ನೈಮಿಷಾರಣ್ಯ ಅನ್ನೋದೇ ಕಾಡು, ಆ ಕಾಡಿನಲ್ಲಿ ಒಂದು ಊರು ಅದು. ಸೊ ನಾವು ಕೂಡ ಹೆಚ್ಚು ಕಮ್ಮಿ ಒಂದು 4:30-5 ಗಂಟೆ ಹೆಚ್ಚು ಕಮ್ಮಿ ನೈಮಿಷಾರಣ್ಯ ರೀಚ್ ಆದ್ವಿ. ಅದು ಹೈವೇಯಿಂದ ಸುಮಾರು 40-50 ಕಿಲೋಮೀಟರ್ ಇಂಟೀರಿಯರ್ ಹೋಗಬೇಕು ನೈಮಿಷಾರಣ್ಯಕ್ಕೆ ನೀವು, ಮತ್ತು ಆಮೇಲೆ ಬಂದು ಹೈವೇ ಇದಾಗೋದು. ಸೊ ನಾವು ಕೂಡ ನೈಮಿಷಾರಣ್ಯ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ಅಲ್ಲಿ ವಿಚಾರಿಸಿದಾಗ ಗೊತ್ತಾಯಿತು ನಮಗೆ, ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ ಪ್ಲೇಸಸ್ಸು, ಬಟ್ ಹುಡುಕೋದೇ ಒಂದು ಟೈಮ್ ಆಗೋಗುತ್ತೆ. ಸೊ ಅಲ್ಲೇ ಸೈಡಲ್ಲಿ ಒಂದು ಆಟೋ ಮಾಡ್ಕೊಂಡು ನಾವು ನೈಮಿಷಾರಣ್ಯ ಕಂಪ್ಲೀಟಾಗಿ ಅವರೇ ಏನೇನು ಪ್ಲೇಸ್ ಇದೆ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಫಸ್ಟ್ ಅಲ್ಲಿ ನೈಮಿಷಾರಣ್ಯ ರೀಚ್ ಆಗ್ತಿದ್ದಂಗೆ ಒಂದು ಆಟೋ ಮಾಡಿಕೊಂಡು ಆಟೋನಲ್ಲಿ ನಾವು ನೈಮಿಷಾರಣ್ಯ ಫುಲ್ ರೌಂಡ್ ಮಾಡಿದ್ವಿ. ಇಲ್ಲಿ ರೀಚ್ ಆಗ್ತಿದ್ದಂಗೆ ಪಕ್ಕದಲ್ಲೇ ಬರ್ತಾರೆ ಕೇಳೋಕ್ಕೆ. ಒಬ್ಬರು ಆಟೋದವ್ರು ಪಕ್ಕದಲ್ಲೇ ಬಂದು ಸೈಡ್ಗೆ ಹಾಕ್ಕೊಂಡು ನಮ್ಮನ್ನೆಲ್ಲ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ರೇಟು ತುಂಬ ಹೇಳ್ತಾರೆ, ಸುಮಾರು 600-700 ರೂಪಾಯಿ ಹೇಳ್ತಾರೆ. ನಾವು ಲಾಸ್ಟಿಗೆ ಮಾತಾಡಿ 400, ಯಾಕಂದ್ರೆ ನಾವು 4 ಜನ ಇದ್ವಿ. ಸೊ ಹಾಗಾಗಿ 400 ರೂಪಾಯಿಗೆ ಮಾತಾಡಿಕೊಂಡು ಆಟೋ ಹತ್ತಿದ್ವಿ. ಸೊ ನಾವು ಅಲ್ಲಿಂದ ಫಸ್ಟ್ ಅವ್ರು ಕರ್ಕೊಂಡೋಗಿದ್ದು ಚಕ್ರತೀರ್ಥಕ್ಕೆ. ನೀವೇ ನೋಡ್ಬೋದು, ನನಗೆ ಕಾಡು ಥರ ಇದ್ದಿದ್ದರಿಂದ ನಾನು ಒಂಥರ ಫುಲ್ಲು ಪ್ಲೇಸೇ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತಿತ್ತು ನಮಗೆ. ಅಲ್ಲಿ ಅಷ್ಟೊಂದು ಕಾಡಿನಂಥ ಜಾಗದಲ್ಲಿ ಇಷ್ಟೊಂದೆಲ್ಲ ಅವರು ಮಾಡ್ಕೊಂಡಿದ್ದಾರೆ ಅಂತಂದರೆ ತುಂಬ ವಿಶೇಷ ಅನ್ನಿಸ್ತು. ಇಲ್ಲಿನ ಮೊದಲನೇ ತುಂಬ ವಿಶೇಷವಾದ ಅಂದರೆ ಚಕ್ರತೀರ್ಥನೇ. ನೈಮಿಷಾರಣ್ಯನೇ ಇಲ್ಲಿ ಸ್ಪೆಷಲ್ ಪ್ಲೇಸ್ ಅಂದರೆ ಚಕ್ರತೀರ್ಥ. ನಮ್ಮ ಮಾವ ಅಂತೂ ಫುಲ್ಲು ಖುಷಿ, ಆಟೋನಲ್ಲಿ ಕೂತ್ಕೊಂಡ್ರೆ ಸಾಕು ಖುಷಿ ಹೇಳಕ್ಕೆ, ಕುಲ್ಕೋದಕ್ಕೂ ಅದಕ್ಕೂ ಅವ್ರಿಗೆ ಒಂಥರ ನಗು ಬರ್ತಿತ್ತು. ಅವ್ರಿಗೆ ಆಟೋನಲ್ಲಿ ಕೂತ್ಕೊಂಡ್ರೆ ಸಾಕು ನಗೋರು ನಮ್ಮ ಮಾವ. ನಮಗೆ ಮೈಕೈ ನೋವು ಬರ್ತಿತ್ತು, ಆದರೆ ಅವ್ರಿಗೆ ಒಂಥರ ಏನು ಫೀಲ್ ಆಗ್ತಿತ್ತೋ ಗೊತ್ತಿಲ್ಲ. ಆಟೋಲ್ಲಿ ಕೂತ್ಕೊಂಡ್ರೆ, ಯಾವ ಆಟೋನಲ್ಲಿ ಕೂತ್ಕೊಂಡ್ರು ಅಷ್ಟೇ ನಗು ನಗು ನಗು. ಅವ್ರು ನಗ್ತಿದ್ರೆ ನಾವು ನಗ್ತಿರ್ತಾಯಿದ್ವಿ. ಸೊ ಹಂಗೆ ಅವರು ಫಸ್ಟ್ ಕರ್ಕೊಂಡೋಗಿದ್ದೆ ನಮ್ಮನ್ನು ಚಕ್ರತೀರ್ಥ. ಹೋಗ್ತಾ ಎಲ್ಲ ಕಡೆ ತುಂಬ ಅಂಗಡಿಗಳಿಟ್ಟಿದ್ದಾರೆ, ಎಲ್ಲ ಗಲ್ಲಿಗಳಲ್ಲಿ ಅಂಗಡಿಗಳಿವೆ. ನಾವು ಸುಮ್ಮನೆ ಹಾಗೆ ನೋಡಿಕೊಂಡು ಹೋದ್ವಿ. ಅವರು ಏನಂದರೆ ಮೇಯ್ನ್ ಜಾಗಗಳೇನಿದೆ ಅಲ್ಲಿ ಮಾತ್ರ ನಿಲ್ಲಿಸಿ ನಮ್ಮನ್ನು ತೋರಿಸ್ಕೊಂಡು ವಾಪಸ್ ನಾವು ಎಲ್ಲಿ ಹತ್ತಿದ್ವಿ ಅಲ್ಲೇ ಕರ್ಕೊಂಬಂದು ಬಿಟ್ಬಿಡ್ತಾರೆ. ನೈಮಿಷಾರಣ್ಯ ಉತ್ತರ ಪ್ರದೇಶದ ಗೋಮತಿ ನದಿಯ ದಡದಲ್ಲಿರುವ ಪ್ರಾಚೀನ ಅರಣ್ಯವನ್ನು ಪುರಾಣಗಳು ಮತ್ತು ಮಹಾಭಾರತ ಸೇರಿದಂತೆ ಹಲವಾರು ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ನಾವು ಚಕ್ರತೀರ್ಥಕ್ಕೆ ಬಂದ್ವಿ ನೋಡಿ. ಇಲ್ಲಿ ಎಡಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಪುಟ್ಟದಾದಂಥ ಒಂದು ಆಂಜನೇಯ ಸ್ವಾಮಿ ಗುಡಿ ಇದೆ. ಪೊಲೀಸರು ಇದ್ದೇ ಇರ್ತಾರೆ ನೋಡಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ಚಕ್ರತೀರ್ಥದ ಎಂಟ್ರೆನ್ಸು. ಸ್ವಲ್ಪ ಒಳಗಡೆ ಹೋಗಬೇಕು, ಹೋದಾಗ ಒಳಗಡೆ ನಿಮಗೆ ಚಕ್ರತೀರ್ಥ ಸಿಗುತ್ತೆ ನಿಮಗೆ.
ಅಂದರೆ ಕಲ್ಯಾಣಿಯನ್ನು ಚಕ್ರದ ಒಂದು ಆಕಾರದಲ್ಲಿರುತ್ತೆ. ದಂತಕಥೆಯ ಪ್ರಕಾರ ಈ ಪವಿತ್ರ ಚಕ್ರತೀರ್ಥ ಕೊಳವು ವಿಷ್ಣುವಿನ ಸುದರ್ಶನ ಚಕ್ರವು ಸೃಷ್ಟಿಸಿತು ಎನ್ನಲಾಗುತ್ತದೆ. ದೀರ್ಘ ಯಜ್ಞ ಮಾಡಲು ಸ್ಥಳವನ್ನು ಹುಡುಕುತ್ತಾ ಋಷಿಗಳು ಬ್ರಹ್ಮದೇವರನ್ನು ಸಂಪರ್ಕಿಸಿದಾಗ ಬ್ರಹ್ಮನು ತನ್ನ ಮನೋಮಯ ಚಕ್ರವನ್ನು ಮನಸ್ಸಿನಿಂದ ಹುಟ್ಟಿದ ಚಕ್ರ ಬಿಡುಗಡೆ ಮಾಡಿ ಅದು ಇಳಿಯುವ ಸ್ಥಳವು ಸೂಕ್ತ ಸ್ಥಳವಾಗಿದೆ ಎಂದು ಘೋಷಿಸಿದರು. ಚಕ್ರ ಇಲ್ಲಿ ಬಿದ್ದಿತು ತಳವಿಲ್ಲ ಎಂದು ನಂಬಲಾದ ವೃತ್ತಾಕಾರದ ಕೊಳವನ್ನು ಸೃಷ್ಟಿಸಿತು. ಇದೆ ನೋಡಿ, ವೃತ್ತಾಕಾರದಲ್ಲಿ ಈ ಕೊಳ ಇದೆ. ಇದು ಬಹಳ ಒಂದು ಪವಿತ್ರ ಸ್ಥಳ ಅಂತಾರೆ. ಬಂದವರೆಲ್ಲ ಇಲ್ಲಿ ಸ್ನಾನ ಕೂಡ ಮಾಡ್ತಾರೆ. ವಿಶೇಷವಾದಂಥ ಸ್ಥಳ. ಸುತ್ತಲೂ ನೋಡಿ ಚಕ್ರ ಇದಾಗುತ್ತೆ. ಸುತ್ತ ಜನ ಇಳಿಬೋದು. ಒಂಥರ ವಿಶೇಷವಾಗಿದೆ ಈ ಒಂದು ಸ್ಥಳ. ತುಂಬ ಪವಿತ್ರವಾದಂಥ ಸ್ಥಳ ಇದು. ನಾವು ಕೂಡ ಒಂದು ಕೆಳಗಡೆ ಇಳಿದು ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಸ್ನಾನ ಮಾಡುವಷ್ಟು ಸಮಯ ಖಂಡಿತ ಇರಲಿಲ್ಲ. ಅಲ್ಲಿ ಉಳ್ಕೊಳ್ಳೋ ಅಂಥ ಯೋಚನೆ ಮಾಡ್ತಿದ್ವಿ. ಬಟ್ ಬೇಡ, ಅಲ್ಲಿ ಹೋಟೆಲ್ಗಳೇನು ಅಷ್ಟು ನೋಡಿದ್ವಿ, ಯಾವುದೂ ಇರೋ ಮಟ್ಟ ಕಾಣಲಿಲ್ಲ. ಸೊ ಹಾಗಾಗಿ ನಾವು ನೋಡಿಕೊಂಡು ನೆಕ್ಸ್ಟ್ ಎಲ್ಲರೂ ಹೋಗಿ ಸ್ಟೇ ಆಗೋಣ ಅಂಥೇಳಿ ನಾವು ಕೂಡ ಹೊರಟ್ವಿ. ಹಾಗಾಗಿ ನೀರನ್ನ ಉಳ್ಕೊಂಡಿದ್ರೆ ಸ್ನಾನ ಮಾಡ್ತಿದ್ವಿ. ಉಳಿದೇ ಇರೋ ಕಾರಣ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೊರಟ್ವಿ. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಮತ್ತೊಂದು ಸ್ಥಳಕ್ಕೆ ಹೊರಟ್ವಿ. ಅದು ಒಂದು ವ್ಯಾಸ್ ಗಡಿ ಅಂತ. ಎಲ್ಲ ಒಂದು ಅರ್ಧ ಕಿಲೋಮೀಟ್ರು, ಸ್ವಲ್ಪ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ತುಂಬ ಏನೂ ದೂರ ಏನಿಲ್ಲ. ಹತ್ತತ್ರನೇ ಸಿಗುತ್ತೆ. ಫಸ್ಟು ಹೋಗಿದ್ದು ಚಕ್ರತೀರ್ಥ ದೂರ ಅಷ್ಟೇ, ಮಿಕ್ಕಿದೆಲ್ಲ ಹತ್ತತ್ರ ಅಂಥೇಳಿ. ಇದು ವ್ಯಾಸ್ ಗಡಿ ಅಂತ. ಮಹಾನ್ ಋಷಿ ಮಹರ್ಷಿ ವೇದವ್ಯಾಸರು ಒಂದೇ ವೇದವನ್ನು 4 ಭಾಗಗಳಾಗಿ ವಿಂಗಡಿಸಿದ ಪವಿತ್ರ ಸ್ಥಳವೆಂದರೆ ವ್ಯಾಸ್ ಗಡಿ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ನೈಮಿಷಾರಣ್ಯ ಕಾಡಿನೊಳಗೆ ಒಂದು ದೊಡ್ಡ ಪ್ರಾಚೀನ ಆಲದ ಮರದ ಕೆಳಗೆ ಇರುವ ಈ ಸ್ಥಳವು ಅಪಾರ ಬುದ್ಧಿವಂತರ ಮತ್ತು ಶಾಂತಿಯ ಪ್ರಭಾವ ವಲಯವನ್ನು ಹೊರಸೂಸುತ್ತದೆ. ಇಲ್ಲೂ ಕೂಡ ಸುಮಾರು ಸಣ್ಣ ಪುಟ್ಟ ದೇವಸ್ಥಾನಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಹೋಮದ ಕುಂಡ ಅಂತೆ. ಋಷಿಗಳು ಹೋಮ ಮಾಡ್ತಾರಲ್ಲ ಆ ಥರದ್ದು. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಸೊ ಹಾಗಾಗಿ ವಿಡಿಯೋ ಮಾಡಿಕೊಳ್ಳಿಲ್ಲ. ಇದು ಬಂದು ಆಲದ ಮರ. ಇದು ಕೂಡ ವಿಶೇಷವಾಗಿ ಬುದ್ಧಿವಂತರು ಬಂದು ಇಲ್ಲಿ ಪ್ರಭಾವ ಕೊಡುತ್ತೆ ಅಂತಾರೆ. ಭಾಳ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳನ್ನ ಸೃಷ್ಟಿ ಮಾಡಿದಂಥ ಸ್ಥಳ ಇದು ವ್ಯಾಸ್ ಗಡ್ಡಿ. ಇಲ್ಲೂ ಎಲ್ಲ ಹೋಗ್ತಿದ್ದಂಗೆ ನಿಮಗೆ ದುಡ್ಡು ಪ್ರತಿ ಕಡೆ ನೀವೆಲ್ಲಾದರೂ ಹೋಗಿ. ಅದೊಂದು ಈ ಕಡೆ ಒಂದು ಬೇಜಾರಾಗುತ್ತೆ ನಿಜವಾಗ್ಲೂ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಮ್ಗೆ ಇಷ್ಟ ಬಂದರೆ ನಾವೇ ಹಾಕ್ತೀವಿ. ಬಟ್ ಬಲವಂತವಾಗಿ ಕೇಳೋದಿದೆಯಲ್ಲ, ಅದು ಸ್ವಲ್ಪ ಬೇಜಾರು ಅನಿಸುತ್ತೆ. ಎಲ್ಲ ಕಡೆ ಒಬ್ಬೊಬ್ಬರು ಪುರೋಹಿತರು ಕೂತಿರ್ತಾರೆ. ಹಾಕಿ ನೋಡಿ, ಹಾಕಿ ಅಂತಾರೆ. ಏನು ಮಾಡೋದು? ಏನು ಮಾಡೋಂಗಿಲ್ಲ. ಆದರೆ ಎದುರುಗಡೆನೇ ಮತ್ತೊಂದು ಅವ್ರ ಮಾಡ್ಕೊಂಡಿರೋವಂತಹ ಒಂದು ಸ್ಥಳಗಳಿವೆಲ್ಲ. ಆಲದ ಮರ ಅವಾಗಿಂದ ಇರ್ಬೋದು, ಬಟ್ ಉಳಿದಿದ್ದೆಲ್ಲ ಇವರು ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಇದು ಕೂಡ ಒಂದು ದೇವಸ್ಥಾನ. ವ್ಯಾಸ್ ಗಡಿಯ ಎದುರುಗಡೆನೇ ಇದೆ ಇದು. ಇಲ್ಲಿ ರಾಮ ಸೀತೆದು ದೇವಸ್ಥಾನ ಇದೆ. ತುಂಬ ಥರ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಇದು ಕೂಡ. ಇಲ್ಲಿ ಋಷಿಗಳದ್ದು ಒಂದು ತಪಸ್ಸು ಮಾಡೋ ಥರ ಒಂದು ಮಾಡಿದ್ದಾರೆ. ಆ ಕಡೆ ಹೋದರೆ ಅಲ್ಲಿ ರಾಮ ಸೀತೆ ದೇವಸ್ಥಾನ ಇದೆ ನೋಡಿ. ಋಷಿಗಳು ಜೈ ಶ್ರೀಕೃಷ್ಣ.
ಈ ಸ್ಥಳನೇ ಋಷಿಗಳು ಯಜ್ಞ ಮಾಡಿದಂಥ ಸ್ಥಳ ಆಗಿರೋದ್ರಿಂದ ನೀವೆಲ್ಲೇ ಹೋದರೂ ಋಷಿಗಳದ್ದು ಒಂದು ಇದು ಕಾಣೇ ಕಾಣಿಸುತ್ತೆ. ಇದೆ ರಾಮ ಸೀತೆಯ ಒಂದು ದೇವಸ್ಥಾನ. ಶ್ರೀ ಸೀತಾರಾಮ್ ಶ್ರೀ ಸ್ಥಳ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೀತಾರಾಮ್, ಜೈ ಜೈ ರಾಮ್, ಸೀತಾರಾಮ್ ಎಲ್ಲರ ವೈಟ್ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥ ದೇವಸ್ಥಾನಗಳು. ಇದು ಮಾತಾ ಕನ್ಯಾಕುಮಾರಿ ದೇವಸ್ಥಾನ ಅಲ್ಲೇ ಇದೆ. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಮುಂದಿನ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಹೋಗ್ತಾ ಇದ್ದಿದ್ದು ಪಾಂಡವ ಕಿಲಾ ಹಾಗೆ ಹನುಮಾನ್ ಗರಿ, ಎರಡೂ ಪಕ್ಕನೇ ಬರುತ್ತೆ ದೇವಸ್ಥಾನಗಳು. ಎಲ್ಲ ಸಾಮಾನ್ಯ ಆಟೋನಲ್ಲೇ ಓಡಾಡೋದು. ನಮ್ಮ ಸ್ವಂತ ಗಾಡಿನಲ್ಲಿ ಹೋಗೋಣ ಅಂದರೆ ಹುಡ್ಕೋದು ಭಾರಿ ಕಷ್ಟ ಆಗುತ್ತೆ. ಸೊ ಇದು ಒಂದು ಪಾಂಡವ ಕಿಲಾ, ಪಾಂಡವ್ ಫೋರ್ಟ್ ಅಂತ ಕರೀತಾರೆ. ಇದು ನೋಡಿ, ಪಾಂಡವ್ ಫೋರ್ಟ್, ಪಾಂಡವ್ ಕಿಲಾ. ಮಹಾಭಾರತದಲ್ಲಿ ವಿವರಿಸಿದಂತೆ ಪಾಂಡವ ಕಿಲವು ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ತಮ್ಮ ತಾಯಿ ಕುಂತಿಯೊಂದಿಗೆ ತಂಗಿದ್ದ ಕೋಟೆ ಎಂದು ನಂಬಲಾಗಿದೆ. ಇದು ಹೆಚ್ಚಾಗಿ ಶಿಥಿಲಗೊಂಡಿದ್ದರೂ ಈ ಸ್ಥಳವು ಅಪಾರ ಐತಿಹಾಸಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಭಗವಾನ್ ಕೃಷ್ಣನು ಇಲ್ಲಿ ಪಾಂಡವರನ್ನು ಭೇಟಿ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಇಲ್ಲಿ ಪಂಚಪಾಂಡವರು, ಕೃಷ್ಣ, ದ್ರೌಪದಿ ಇಷ್ಟೋ ಜನರದ್ದು ಮೂರ್ತಿಗಳನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಧರ್ಮರಾಯ, ಅರ್ಜುನ, ನಕುಲ, ಸಹದೇವ, ಶ್ರೀ ದ್ರೌಪದಿ ಮಾತಾ ಇಷ್ಟೋ ಜನರದ್ದು ಪ್ರತಿಮೆಗಳನ್ನ ಮಾಡಿದ್ದಾರೆ. ಇಲ್ಲಿ ಅವರು ತಂಗಿದ್ದಂಥ ಸ್ಥಳ ಅಂತ ಇದನ್ನು ವಿಶೇಷವಾಗಿ ಮಾಡಿದ್ದಾರೆ. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದು ಹನುಮಾನ್ ಗರಿ. ನಡ್ಕೊಂಡೇ ಹೋಗಬೇಕು ಒಳಗಡೆ, ಸುಮಾರು ಒಂದು 500 ಮೀಟ್ರಷ್ಟು ಹೋಗಬೇಕು. ಅಲ್ಲಿ ಪಕ್ಕದಲ್ಲಿ ಒಂದು ವಾಟರ್ದು ಒಂದು ಈ ಥರ ಮಾಡ್ಕೊಂಡಿದ್ದಾರೆ. ಸಿಂಪಲಾಗಿ ಒಂದು ಪಾರ್ಕ್ ಅಂತ ಹೇಳ್ಬೋದು. ನಾವು ಒಳಗಡೆ ಅಷ್ಟು ಹೋಗಲಿಲ್ಲ, ಸುಮ್ಮನೆ ದೂರದಲ್ಲಿ ನೋಡಿಕೊಂಡು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ದೇವಸ್ಥಾನ ಕಡೆ ಹೊರಟ್ವಿ. ಇದೆ ನೋಡಿ ಎಂಟ್ರೆನ್ಸು, ಹನುಮಾನ್ ಗರಿ. ಇದು ಆಂಜನೇಯನ ಒಂದು ದೇವಸ್ಥಾನ. ಇದು ನೈಮಿಷಾರಣ್ಯದಲ್ಲಿರುವ ಹನುಮಾನ್ ಗರಿ ವಿಶೇಷ ಮಹತ್ವವನ್ನು ಹೊಂದಿದೆ. ರಾಮಾಯಣ ಯುದ್ಧದ ನಂತರ ಹನುಮಂತನು ಮೊದಲು ಪಾತಾಳ ಲೋಕದಿಂದ ರಾಮ ಮತ್ತು ಲಕ್ಷ್ಮಣರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಕಾಣಿಸಿಕೊಂಡ ಸ್ಥಳ ಇದು ಎಂದು ನಂಬಲಾಗಿದೆ. ಈ ದೇವಾಲಯವು ದಕ್ಷಿಣಕ್ಕೆ ಮುಖ ಮಾಡಿರುವ ಹನುಮಂತನ ದೊಡ್ಡ ಪ್ರತಿಮೆಯನ್ನು ಹೊಂದಿದೆ. ಇದು ರಕ್ಷಕನ ಪಾತ್ರವನ್ನು ಸಂಕೇತಿಸುತ್ತದೆ. ದೇವಸ್ಥಾನ ಸ್ವಲ್ಪ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗಬೇಕು. ಇಲ್ಲೂ ಕ್ಯಾಮ್ರಾ ಸ್ವಲ್ಪ ಇದು ಮಾಡ್ತಾರೆ, ಹಾಗೂ ನಾನು ಹೇಗೋ ಒಂದು ಬ್ಯಾಲೆನ್ಸಲ್ಲಿ ದೇವ್ರನ್ನ ರೆಕಾರ್ಡ್ ಮಾಡಿದ್ದೀನಿ. ನೋಡಿ, ಇದೇ ಹನುಮಾನ್ ಗರಿಯ ಹನುಮಂತನ ಒಂದು ವಿಗ್ರಹ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಹನುಮಂತನ ದರ್ಶನ ಮಾಡ್ಕೊಳ್ಳಿ. ನೈಮಿಷಾರಣ್ಯದ ಹನುಮಾನ್ ಗರಿಯ ಹನುಮಂತನ ದರ್ಶನ.
ಅಥವಾ ದೇವಸ್ಥಾನದ ಇದು ದೇವರಾದರೆ ಎದುರುಗಡೆನೂ ಒಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ ಸೀತಾರಾಮಂದು. ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಬಟ್ ಅಲ್ಲಿ ಕಳಿಸ್ತಿದ್ರು. ನೋಡಿ, ಇದೆ ಸೀತಾರಾಮ ಲಕ್ಷ್ಮಣನ ಒಂದು ವಿಗ್ರಹ. ಡೈರೆಕ್ಟ್ ಎದುರುಗಡೆನೇ, ಹನುಮಂತನ ಎದುರುಗಡೆನೇ ಇಟ್ಟಿದ್ದಾರೆ ಇದನ್ನ. ಸೊ ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು, ಎಲ್ಲೂ ರಶ್ ಇರಲಿಲ್ಲ ಎಲ್ಲ, ಏಕೆಂದರೆ ಈ ಒಂದು ಜಾಗಕ್ಕೆ ಜಾಸ್ತಿ ಜನ ಬರಲ್ಲ, ಟ್ರಾವೆಲ್ಸಲ್ಲಿ ಹೋಗ್ತಾರೆ ಎಲ್ಲ. ಮೇನ್ ರಾಮ, ಅಯೋಧ್ಯೆ ಏನಿದೆ, ಕಾಶಿ ನೋಡ್ಕೊಂಡು ಹೋಗ್ತಾರೆ. ಇದು ಸ್ವಲ್ಪ ಈ ಜಾಗಕ್ಕೆ ಕಡಿಮೆ ಜನ ಬರೋದು, ಹಾಗಾಗಿ ರಶ್ ಏನಿರಲಿಲ್ಲ. ಸೊ ಅಲ್ಲಿಂದ ನಾವು ಅಲ್ಲಿಯ ಒಂದು ಗೋಮತಿ ನದಿ ನೋಡಿಕೊಂಡು ಆಮೇಲೆ ಅಲ್ಲಿಂದ ವಿಷ್ಣು ಟೆಂಪಲ್ ಕಡೆ ಬಂದ್ವಿ. ಗೋಮತಿ ನದಿ ಒಳಗಡೆ ಏನು ಹೋಗಲಿಲ್ಲ, ನಾವು ಕೆಳಗಡೆ ಹೋಗೋಕ್ಕೆ ಇಳಿಬೇಕಿತ್ತು. ಸೊ ಟೈಮ್ ಕೂಡ ಕಡಿಮೆ ಇದ್ರಿಂದ ದೂರದಿಂದಲೇ ನೋಡಿಕೊಂಡು ನಾವು ಅಲ್ಲಿಂದ ಬಂದಿದ್ದು ಶ್ರೀ ವಿಷ್ಣು ಟೆಂಪಲ್ ಅಂತೇಳಿ. ನೈಮಿಷಾನಾಥ್ ವಿಷ್ಣು ದೇವಾಲಯ ಅಥವಾ ದೇವರಾಜ ದೇವಾಲಯ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ನೈಮಿಷಾರಣ್ಯದಲ್ಲಿರುವ ಪವಿತ್ರ ಹಿಂದೂ ದೇವಾಲಯವಾಗಿದ್ದು ಇದು 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ನೋಡಿ, ಇದೆ ವಿಷ್ಣು ದೇವಸ್ಥಾನ. ನೀವೆಲ್ಲ ಇದರಲ್ಲಿ ನೋಡಿರ್ಬೋದು ವೀಡಿಯೋಸ್ಗಳಲ್ಲಿ. ಈ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ವಿಷ್ಣು ಅಂತೂ ಏನು ಮಾಡಿದ್ದಾರೆ ಅಂತೀರಿ, ವಿಷ್ಣುದ ಒಂದು ವಿಗ್ರಹ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಎತ್ತರವಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಒಳಗಡೆಯೂ ದೇವಸ್ಥಾನ ಇದೆ. ಇದು ಅಟ್ರಾಕ್ಷನ್ಗೋಸ್ಕರ ಈ ಒಂದು ಮಾಡಿರೋದು. ಒಳಗಡೆ ಮೇನ್ ದೇವರಾಜ ದೇವಸ್ಥಾನ ಒಳಗಡೆ ಇದೆ. ಸೊ ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ಮುಖ್ಯ ಗರ್ಭಗುಡಿಯಲ್ಲಿ ಭಗವಾನ್ ವಿಷ್ಣುವಿನ ಶ್ರೀದೇವಿ ರಾಜ ಪೆರುಮಾಳ್ ಕಪ್ಪು ಕಲ್ಲಿನಿಂದ ಮಾಡಿ ನಿಂತಿರುವ ಭಂಗಿಯಲ್ಲಿ ಮತ್ತು ಅವರ ಪತ್ನಿ ಲಕ್ಷ್ಮೀ ದೇವತೆಗಳನ್ನು ಪುಂಡರೀಕ್ವಲ್ಲ ಅಥವಾ ನೈಮಿಷಾಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಇಲ್ಲಿ 3 ದೇವರುಗಳು ಇಲ್ಲಿ ಪಕ್ಕನೇ ಇದೆ. ಇದೆ ನೋಡಿ, ಮೇನ್ ದೇವರಾಜ ದೇವಸ್ಥಾನ ಇದು. ಪಕ್ಕದಲ್ಲಿ ಚಾಮುಂಡೇಶ್ವರಿಯ ಒಂದು ವಿಗ್ರಹ ಕೂಡ ಫಸ್ಟ್ ವೀಡಿಯೋ ಮಾಡ್ಕೊಂಡ್ಬರ್ತೀವಿ. ಚೆನ್ನಾಗಿ ಶೂಟಿಂಗ್ ಸ್ಪಾಟ್ ಅಂತಾರೆ, ಆ ಥರ ಇದೆ. ಎಲ್ಲ ನಾವು ರೈನ್ಬೋ ಕೂಡ ಬಂದಿತ್ತು ನಾವು ದಿವಸ. ಇದು ಕೂಡ ಬಹಳ ಚಾಮುಂಡೇಶ್ವರಿ ಒಂದು ದೇವಿಯ ಒಂದು ಇದಂತೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಅಲ್ಲಿ ನೋಡಿಕೊಂಡು ಅಲ್ಲಿ ಮುಗಿಸ್ಕೊಂಡು ಲಾಸ್ಟ್ಗೆ ನಾವು ಲಲಿತಾ ದೇವಿ ಮಂದಿರಕ್ಕೆ ಬಂದ್ವಿ. ಇಲ್ಲೇ ನಾವು ಹತ್ಕೊಂಡಿದ್ದು ಅದೇ ಜಾಗದಲ್ಲಿ ಆಟೋದವರು ಡ್ರಾಪ್ ಮಾಡಿದ್ರು. ಸೊ ನಾವಿಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ಬೋದು ಅಷ್ಟೇ. ಆಟೋದವ್ರು ನಿಲ್ಲಿಸಿ ನಮ್ಮನ್ನು ಬಿಟ್ಟು ಹೋದರು. ಲಲಿತಾ ದೇವಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂದರೆ ನೈಮಿಷಾರಣ್ಯ ದೇವತೆಯ ಸಮರ್ಪಿತವಾಗಿರುವ ಲಲಿತಾ ದೇವಿ ದೇವಾಲಯವು ಅತ್ಯಂತ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ಸತೀದೇವಿಯ ಹೃದಯವು ಈ ಸ್ಥಳದಲ್ಲಿ ಬಿದ್ದಿದೆ ಎನ್ನಲಾಗುತ್ತದೆ. ಈ ದೇವಾಲಯವು ದೈವಿಕ ಸ್ತ್ರೀ ಶಕ್ತಿಯ ಕೇಂದ್ರವಾಗಿದ್ದು ವಿಶೇಷವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಅಸಂಖ್ಯಾತ ಭಕ್ತರನ್ನು ಆಕರ್ಷಿಸುತ್ತದೆ. ಇದು ಶಕ್ತಿ ಪೀಠಗಳಲ್ಲಿ ಒಂದು. ಸತೀದೇವಿಯ ಹೃದಯ ಭಾಗವು ಈ ಸ್ಥಳದಲ್ಲಿ ಬಿದ್ದಿದೆ ಅಂತಾರೆ. ಸೊ ಅದರ ಒಂದು ಇದನ್ನು ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾರೆ. ನಿಮಗೂ ಕೂಡ ಖಂಡಿತ ದರ್ಶನ ಮಾಡಿಸ್ತೀನಿ ನಾನು. ನಾನು ಆದಷ್ಟು ದೇವ್ರ ದರ್ಶನ ಮಾಡಿಸೋ ಪ್ರಯತ್ನದಲ್ಲಿದ್ದೀನಿ. ಸೊ ಹಾಗೆ ಮುಂದೆ ನೀವು ದರ್ಶನವನ್ನು ಮಾಡಬಹುದು. ಇದು ಸ್ವಲ್ಪ ಜನ ಇದ್ದರು, ತೀರಾ ರಶ್ ಅಂತ ಹೇಳೋಕ್ಕಾಗಲ್ಲ. ಸಂಜೆ ಆಗಿತ್ತು, ಆಲ್ರೆಡಿ 6 ಗಂಟೆ 6:30 ಹತ್ರ ಆಗಿತ್ತು. ಸ್ವಲ್ಪ ರಶ್ ಇತ್ತು ಜನ, ಯಾಕಂದರೆ ನಾವು ಹೋಗಿದ್ದ ಸಮಯ ಸ್ವಲ್ಪ ಆ ಟೈಮ್ ಈವ್ನಿಂಗ್ ಟೈಮ್ ಅಲ್ವಾ, ಸ್ವಲ್ಪ ಜನ ಇರ್ತಾರೆ. ಅಲ್ಲೇ ಲೋಕಲ್ ಅವರು ಜನ ಇರ್ತಾರೆ. ಸೊ ನೋಡಿ ಬಂದ್ವಿ. ಅದು ನಿಮಗೆ ದೇವ್ರ ದರ್ಶನ ಮಾಡ್ತೀನಿ, ಎಲ್ಲ ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ. ಇದೆ ನೋಡಿ, ಹೃದಯ ಭಾಗದ ಒಂದು ಇರುವಂಥ ಥರ ಎಲ್ಲ ಕೈಯಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ. ಎಲ್ಲ ಹೂ ಮುಚ್ಚಿರೋದ್ರಿಂದ ನಿಮಗೆ ಅದು ಕ್ಲಿಯರಾಗಿ ಕಾಣಲ್ಲ. ಅಲ್ಲಿ ಒಂದು ಮೇಯ್ನು
ಪಾರ್ಟ್ ಅದೇನೆ ದೇವ್ರದ್ದು, ಶಕ್ತಿಪೀಠ ಅಂದರೆ ಅದೇನೆ. ಎಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ನೀವು ಲಲಿತಾ ದೇವಿಯ ದರ್ಶನ ಮಾಡ್ಕೊಳ್ಳಿ. ಸೊ ನೈಮಿಷಾರಣ್ಯದ ಒಂದು ಕಂಪ್ಲೀಟ್ ಟೂರ್ ಅಂತ ಹೇಳ್ಬೋದು. ಎಲ್ಲ ಪ್ಲೇಸಸ್ನು ಕವರ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಸೊ ನಾವಿಲ್ಲಿ ನೈಮಿಷಾರಣ್ಯ ಮುಗಿಸ್ಕೊಂಡು ಅಲ್ಲಿ ಸ್ಟೇ ಆಗಲಿಕ್ಕಾಗಲಿಲ್ಲ, ಕಾರಣ ಯಾವುದೇ ರೂಮ್ಸ್ ಅವೈಲಬಲ್ ಅಲ್ಲಿ ಕಾಣಿಸ್ಲಿಲ್ಲ. ಸೊ ನಾವು ಅಲ್ಲಿಂದ ನೆಕ್ಸ್ಟು ಆಗ್ರಾಗೆ ಹೋಗಬೇಕಿತ್ತು ನೆಕ್ಸ್ಟ್ ಡೇ. ಸೊ ಆಗ್ರಾ ನಿಯರಲ್ಲೇ ನಾವು ಸ್ಟೇ ಆದ್ವಿ. ಇದೆ ನೋಡಿ ಮೇಯ್ನು ಹೃದಯ ಭಾಗವಾದಂಥ ಸತೀದೇವಿಯ ಒಂದು ಶಕ್ತಿಪೀಠದ ಸ್ಥಳ. ಸೊ ನಾವಿಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿ ಮಧ್ಯದಲ್ಲೇ ಒಂದು ಕಡೆ ರೂಮ್ ಮಾಡಿ ಸ್ಟೇ ಆದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆಗ್ರಾ ತಾಜ್ ಮಹಲ್ನ ನಿಮಗೆ ತೋರಿಸ್ತೀನಿ. ಸೊ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.